ನೀವೇನಾದರೂ ವಾಟ್ಸಪ್ ಬಿಸ್ನೆಸ್ ಅಕೌಂಟ್ನ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ಇವತ್ತು ಈ ಒಂದು ವಿಡಿಯೋ ಪೂರ್ತಿ ನೋಡಿ. ನಾನು ನಿಮಗೆ ವಾಟ್ಸಪ್ಪಲ್ಲಿ ಬಿಸ್ನೆಸ್ ಅಕೌಂಟ್ನ ಹೇಗೆ ಓಪನ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ವಾಟ್ಸಪ್ಪೇ ಬೇರೆ, ವಾಟ್ಸಪ್ಪಲ್ಲಿ ಬಿಸ್ನೆಸ್ ಅಕೌಂಟ್ ಓಪನ್ ಮಾಡೋದೇ ಬೇರೆ. ಸೊ ವಾಟ್ಸಪ್ ಬಿಸ್ನೆಸ್ ಅಂತಲೇ ಒಂದು ಸಪ್ರೇಟ್ ಆ್ಯಪ್ ಇದೆ, ಅದರಲ್ಲಿ ನೀವು ನಿಮ್ಮ ಒಂದು ವಾಟ್ಸಪ್ ಬಿಸ್ನೆಸ್ ಅಕೌಂಟ್ನ ನೀವು ಓಪನ್ ಮಾಡ್ಬೋದು. ಇವತ್ತು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತಾ ಹೋಗ್ತೀನಿ ವಾಟ್ಸಪ್ ಬಿಸ್ನೆಸ್ ಅಕೌಂಟ್ನ ಓಪನ್ ಮಾಡೋದು ಹೇಗೆ ಅಂತ. ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋಂದ್ರೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಮೊದಲನೇದಾಗಿ ನೀವು ವಾಟ್ಸಪ್ ಬಿಸ್ನೆಸ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಸೊ ಫಸ್ಟು ನೀವು ನಿಮ್ಮ ಫೋನಲ್ಲಿ ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡಿಕೊಡಿ. ನಾನು ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡಿಕೊಂಡೆ. ಅದಾದಮೇಲೆ ನೀವು ಇಲ್ಲಿ ವಾಟ್ಸಪ್ ಬಿಸ್ನೆಸ್ ಅಂತ ನೀವು ಇಲ್ಲಿ ಸರ್ಚ್ ಮಾಡಬೇಕು ಸರ್ಚ್ ಬಾಕ್ಸಲ್ಲಿ. ಓಕೆ, ಸೊ ಸರ್ಚ್ ಮಾಡಿದಾಗ ನಿಮಗೆ ವಾಟ್ಸಪ್ ಬಿಸ್ನೆಸ್ದು ಒಂದು ಆ್ಯಪೇ ಬರುತ್ತೆ, ಸಪ್ರೇಟ್ ಇದಕ್ಕೆ ಒಂದು ಆ್ಯಪ್ ಇದೆ. ನಾನು ವಾಟ್ಸಪ್ ಬಿಸ್ನೆಸ್ ಆ್ಯಪನ್ನು ಡೌನ್ಲೋಡ್ ಮಾಡೋದು ತೋರಿಸ್ತಾ ಇದ್ದೀನಿ, ವಾಟ್ಸಪ್ನಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು ಗೈಸ್, ವಾಟ್ಸಪ್ ಬಿಸ್ನೆಸ್ ಅಂತಲೇ ಇದು ಸಪ್ರೇಟ್ ಒಂದು ಆ್ಯಪ್ ಇದೆ. ಈ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಿಕೊಡಿ. ನಾನು ಇವಾಗ ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. 84 MB ಇದೆ. ಸೊ ಇವಾಗ ಇನ್ಸ್ಟಾಲ್ ಆಗಲಿ, ಅದಾದಮೇಲೆ ನಾನು ನಿಮಗೆ ನೆಕ್ಸ್ಟು ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಈಗ ಇನ್ಸ್ಟಾಲ್ ಆಗಿದೆ, ನೀವು ಇಲ್ಲಿ ನೋಡ್ಬೋದು. ನಾನು ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮೇಲೆ ಕ್ಲಿಕ್ನ ಮಾಡಿ, ಆವಾಗ ನಿಮಗೆ ವಾಟ್ಸಪ್ ಬಿಸ್ನೆಸ್ಸು ಈ ಥರ ಬರುತ್ತೆ. ವಾಟ್ಸಪ್ ಬಿಸ್ನೆಸ್ ಅಂತ ಅಂದ್ಬಿಟ್ಟು ಎ ಸಿಂಪಲ್, ಸೆಕ್ಯೂರ್ ಆ್ಯಂಡ್ ರಿಲಯಬಲ್ ವೇ ಫಾರ್ ಯುವರ್ ಬಿಸ್ನೆಸ್ ಟು ಕನೆಕ್ಟ್ ವಿತ್ ಯುವರ್ ಕಸ್ಟಮರ್ಸ್ ಅಂತ ಬರುತ್ತೆ. ಇಲ್ಲಿ ಕೆಳಗಡೆ ಒಂದು ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ನೆಕ್ಸ್ಟು ನಿಮ್ಮ ಒಂದು ಫೋನ್ ನಂಬರ್ ತೋರಿಸುತ್ತೆ. ಇಲ್ಲಿ ಯೂಸ್ ಫೋನ್ ನಂಬರ್ ಅಂತ ನೀವು ಕ್ಲಿಕ್ ಮಾಡ್ಬೋದು, ಅಥವಾ ನೀವೇನಾದ್ರು ಬೇರೆ ಫೋನ್ ನಂಬರ್ ಅಂತಂದರೆ ಯೂಸ್ ಎ ಡಿಫ್ರೆಂಟ್ ನಂಬರ್ ಅಂತ ಕೊಡಿ. ಅದಾದಮೇಲೆ ನಿಮ್ಮ ಒಂದು ಫೋನ್ ನಂಬರ್ನ ಎಂಟರ್ ಮಾಡಬೇಕು. ಓಕೆ, ಸೊ ನಿಮ್ಮ ಒಂದು ಫೋನ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಫೋನ್ ನಂಬರ್ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಸೊ ಅದೇ ನಂಬರ್ಗೆ ನಿಮಗೆ ವಾಟ್ಸಪ್ ಬಿಸ್ನೆಸ್ ಅಕೌಂಟು ಕ್ರಿಯೇಟ್ ಆಗುವಂಥದ್ದು. ಅದಾದಮೇಲೆ ಎಸ್ ಅಂತ ಕೊಡಿ. ಸೊ ನಿಮಗೆ ಒಂದು ಫೋನ್ ಕಾಲ್ ಬರುತ್ತೆ, ಆ ಥರನಾದರೂ ವೆರಿಫೈ ಮಾಡ್ಬೋದು, ಅಥವಾ ನಿಮ್ಗೆ ಇಲ್ಲಿ ಬೇರೆ ಥರ ವೆರಿಫೈ OTP ಇಂದ ಮಾಡ್ತೀನಿ ಅಂತಂದರೆ ವೆರಿಫೈ ಅನದರ್ ವೇ ಅಂತ ಕೊಡಿ, ರಿಸೀವ್ SMS ಅಂತ ಕೊಡಿ. ಆವಾಗ ನಿಮ್ಗೊಂದು ಮೆಸೇಜ್ ಬರುತ್ತೆ, ಆ ಒಂದು OTPನ ನೀವು ಇಲ್ಲಿ ಎಂಟರ್ ಮಾಡಿದ್ರೆ ಸೊ ನಿಮ್ಮದು ವೆರಿಫೈ ಆಗುತ್ತೆ. ಸೊ OTP ಹಾಕಿ ವೆರಿಫೈ ಮಾಡಿದ್ಮೇಲೆ ಸೊ ನೆಕ್ಸ್ಟು ನಿಮಗೆ ಅದು ವೆರಿಫೈ ಆದಮೇಲೆ ನಿಮಗೆ ಈ ಥರ ಒಂದು ವೆರಿಫೈಡ್ ಅಂತ ಬರುತ್ತೆ, ಮತ್ತು ಕನೆಕ್ಟಿಂಗ್ ಅಂತ ಬರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಈ ಥರ ಬರುತ್ತೆ. ಇಲ್ಲಿ ಇಂಟು ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ. ಅದಾದಮೇಲೆ ನಿಮಗೆ ಅಲೋವ್ ಆ್ಯಕ್ಸಸ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಕಂಟಿನ್ಯೂ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ಪರ್ಮಿಷನ್ ಕೇಳುತ್ತೆ, ಅಲೋವ್ ಅಂತ ಕೊಡಿ. ಅದಾದಮೇಲೆ ವಾಟ್ಸಪ್ ಬಿಸ್ನೆಸ್ಸು ನಿಮ್ಮ ಫೋಟೋಸ್ ವೀಡಿಯೋಸ್ ಪರ್ಮಿಷನ್ ಕೇಳುತ್ತೆ, ಅಲೋವ್ ಅಂತ ಕೊಡಿ. ಸೊ ಅದಾದಮೇಲೆ ನಿಮ್ಗೆ ಇಲ್ಲಿ ಕ್ರಿಯೇಟ್ ಯುವರ್ ಬಿಸ್ನೆಸ್ ಪ್ರೊಫೈಲ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಬಿಸ್ನೆಸ್ ನೇಮನ್ನು ನೀವು ಇಟ್ಕೊಳ್ಬೇಕಾಗುತ್ತೆ. ಓಕೆ, ಸೊ ನೀವು ಏನು ನೇಮನ್ನು ಇಟ್ಕೋಬೇಕು ಅಂತ ಇದ್ದರೆ ಅದನ್ನು ಜಸ್ಟು ಟೈಪ್ ಮಾಡಿಕೊಡಿ. ನಾನು ಲಕ್ಕಿಲಿ ಕೇಶ್ ಯಶ್ ಸ್ಟೋರ್ ಅಂತ ನಾನು ಇಡ್ತಾ ಇದ್ದೀನಿ. ಓಕೆ, ನೇಮನ್ನು ಇಟ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಸೆಲೆಕ್ಟ್ ಯುವರ್ ಬಿಸ್ನೆಸ್ ಕ್ಯಾಟಗರಿ ಅಂತ ಕೇಳುತ್ತೆ. ಸೊ ನಿಮ್ಮದು ಬಿಸ್ನೆಸ್ ಕ್ಯಾಟಗರಿ ಏನಿರುತ್ತೆ ಸೊ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು, ಆಯಿತಾ. ಸೊ ನಿಮ್ಮದು ಮ್ಯಾಕ್ಸಿಮಮ್ ಅಂತಂದರೆ 3 ಕ್ಯಾಟಗರೀಸ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ನಾನಿವಾಗ 3 ಆಪ್ಷನ್ಸ್ಗಳನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಇಲ್ಲಿ ಕೆಳಗಡೆ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಬರುತ್ತೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ನಿಮಗೆ ಆ್ಯಡ್ ಯುವರ್ ಬಿಸ್ನೆಸ್ ಅವರ್ಸ್ ಅಂತ ಬರುತ್ತೆ. ಸೊ ನೀವು ನಿಮ್ಮದು ಬಿಸ್ನೆಸ್ ಅವರ್ಸ್ನ ನೀವು ಓಪನ್ ಮಾಡ್ಕೋಬೋದು. ಸೊ ಇಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. ಓಪನ್ ಫಾರ್ ಸೆಲೆಕ್ಟೆಡ್ ಅವರ್ಸು, ನಿಮ್ಗೆ ಇಷ್ಟ ಬಂದಿದ್ದ ಅವರ್ಸ್ಗಳನ್ನ ನೀವು ಸೆಟ್ ಮಾಡ್ಬೋದು. ಅಥವಾ ಆಲ್ವೇಸ್ ಓಪನ್ ಅಂತ ಕೊಡ್ತು ಅಂತಂದರೆ ಎಲ್ಲ ಟೈಮಲ್ಲೂ ಕೂಡ ಓಪನ್ ಆಗಿರುತ್ತೆ. ಮತ್ತು ಅಪಾಯಿಂಟ್ಮೆಂಟ್ ಓನ್ಲಿ ಕೊಡ್ತು ಅಂತಂದರೆ ಅಪಾಯಿಂಟ್ಮೆಂಟ್ಸ್ ಇದಕ್ಕೆ ಮಾತ್ರ ಓಪನ್ ಆಗುತ್ತೆ. ಸೊ ನಾನು ಆಲ್ವೇಸ್ ಓಪನ್ ಅಂತ ಕೊಡ್ತೀನಿ. ಅದಾದಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟು ಸೆಲೆಕ್ಟ್ ಅವರ್ಸ್ ಅಂತ ಬರುತ್ತೆ. ಸಂಡೇ, ಮಂಡೇ, ಟ್ಯೂಸ್ಡೇ, ಫುಲ್ಲು ಒಂದು ವಾರದ್ದು ದಿನ ಎಲ್ಲ ಬರುತ್ತೆ. ಸೊ ಅದಾದಮೇಲೆ ಇಲ್ಲಿ ಆನ್ ಆಫ್ ಬಟನ್ ಇರುತ್ತೆ. ಸೊ ನೀವು ಅವತ್ತು ಅವೈಲೇಬಲ್ ಇದ್ದೀರಾ ಅಂತಂದರೆ ಸೊ ನೀವು ಇದನ್ನು ಆನಲ್ಲಿ ಇಟ್ಬೋದು. ಸೊ ನಾನು ಎಲ್ಲ ಡೇನೂ ಕೂಡ ಅವೈಲೇಬಲ್ ಇರುತ್ತೆ ಇದು. ಸೊ ಹಾಗಾಗಿ ಎಲ್ಲವೂ ಕೂಡ ಆನಲ್ಲೇ ಇದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಆ್ಯಡ್ ಎ ಪ್ರೊಫೈಲ್ ಪಿಕ್ಚರ್ ಅಂತ ಬರುತ್ತೆ. ಸೊ ನೀವು ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಹಾಕೋಬೋದು ನಿಮ್ಮದು ಬಿಸ್ನೆಸ್ ಅಕೌಂಟ್ಗೆ. ಸೊ ನಾನು ಇಲ್ಲಿ ಗ್ಯಾಲರಿ ಮೇಲೆ ಕ್ಲಿಕ್ನ ಮಾಡಿ ಸೊ ಇಲ್ಲಿ ಗ್ಯಾಲರಿ ಆಪ್ಷನ್ನ ಸೆಲೆಕ್ಟ್ ಮಾಡಿ ನಾನು ನನ್ನ ಒಂದು ಫೋಟೋ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ತೀನಿ. ಸೊ ಈಗ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಡನ್ ಅಂತ ಬರುತ್ತೆ, ಡನ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಅದಾದಮೇಲೆ ಇದು ಪ್ರೊಫೈಲ್ ಫೋಟೋ ಆಗಿ ಸೆಲೆಕ್ಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಮೋರ್ ವೇಸ್ ಟು ಫೈಂಡ್ ಯು ಅಂತ ಇದೆ. ಸೊ ಇಲ್ಲಿ ನಿಮ್ಮ ಒಂದು ಅಡ್ರೆಸ್ನ ಹಾಕೋಬೋದು. ಸೊ ನಿಮ್ಮ ಒಂದು ಬಿಸ್ನೆಸ್ ಅಕೌಂಟ್ ಯಾವುದು ಕ್ರಿಯೇಟ್ ಮಾಡ್ತಾಯಿದ್ದೀರಾ ಅದರದ್ದು ಅಡ್ರೆಸ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಅಥವಾ ಸೊ ಇಲ್ಲಿ ಮೈ ಬಿಸ್ನೆಸ್ ಡಸ್ ನಾಟ್ ಹ್ಯಾವ್ ಎ ಫಿಸಿಕಲ್
ಲೊಕೇಶನ್ ಅಂತಿದ್ರೆ, ಸೊ ನಿಮ್ಮದು ಲೊಕೇಶನ್ ಇಲ್ಲ ಅಂತಂದರೆ ಲೊಕೇಶನ್ನ ಇದು ಮಾಡಿಕೊಂಡು, ಸೊ ನೆಕ್ಸ್ಟ್ ಇಲ್ಲಿ ನೀವು ಬೇಕಾದರೆ ಲಿಂಕನ್ನು ಹಾಕೋಬೋದು. ನಿಮ್ಮದು ವೆಬ್ಸೈಟ್ ಲಿಂಕ್ ಇದೆ ಅಂತಂದರೆ ಲಿಂಕನ್ನು ಹಾಕೋಬೋದು. ಇಲ್ಲಿ ನಾನು ಒಂದು ವೆಬ್ಸೈಟ್ ಲಿಂಕನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡೋದಕ್ಕೆ ಕೇಳುತ್ತೆ. ಸೊ ನೀವು ಡಿಸ್ಕ್ರಿಪ್ಷನ್ ಬೇಕು ಅಂತಂದರೆ ಹಾಕೋಬೋದು. ಸೊ ನಾನು ಇವಾಗ ಇಲ್ಲಿ ಡಿಸ್ಕ್ರಿಪ್ಷನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಡಿಸ್ಕ್ರಿಪ್ಷನ್ನ ಇವಾಗ ನಾನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ನಿಮಗೆ ಫಿನಿಶಿಂಗ್ ಸೆಟಪ್ ಅಂತ ಬರುತ್ತೆ. ಅದಾದಮೇಲೆ ನಿಮಗೆ ಕ್ರಿಯೇಟ್ ಎ ಕ್ಯಾಟ್ಲಾಗ್ ಅಂತ ಬರುತ್ತೆ. ಸೊ ನೀವು ಬೇಕಾದರೆ ಇವಾಗ ಕ್ಯಾಟ್ಲಾಗನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ನಾನು ಇದನ್ನು ಆಮೇಲೆ ನಾನು ಸೆಟಪ್ ಮಾಡ್ಕೊಳ್ತೀನಿ. ಅದಾದಮೇಲೆ ಸದ್ಯಕ್ಕೆ ಇವಾಗ ನಾನು ಜಸ್ಟು ನಾಟ್ ನೌ ಅಂತ ಕೊಡ್ತೀನಿ. ಸೊ ಇವಾಗ ನಿಮ್ಮದು ಬಿಸ್ನೆಸ್ ಅಕೌಂಟು ಇವಾಗ ಓಪನ್ ಆಗಿದೆ. ಸೊ ಇಲ್ಲಿ ನೀವು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನಿಮ್ಮದು ಪ್ರೊಫೈಲ್ ತೋರಿಸ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು. ಓಕೆ, ಸೊ ನಿಮ್ಮದು ಬಿಸ್ನೆಸ್ ಅಕೌಂಟು ಎಲ್ಲವೂ ಕೂಡ ಪ್ರೊಫೈಲ್ ಫೋಟೋ ಮತ್ತು ಹೆಸರು ಎಲ್ಲವೂ ಕೂಡ ನೀಟಾಗಿ ತೋರಿಸ್ತಾ ಇದೆ. ಓಕೆ, ಸೊ ಈ ಥರ ನೀವು ಸೆಟಪ್ ಮಾಡ್ಕೊಳ್ಬೋದು, ಒಂದು ಬಿಸ್ನೆಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು.